ಅಧ್ಯಕ್ಷರಾದ ಶ್ರೀಯುತ KR ಶ್ರೀಧರ್ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಈ ಒಂದು ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಪುಷ್ಪದ ಮುಖಾಂತರ ಸ್ವಾಗತವನ್ನು ಬಯಸುತ್ತೇವೆ. ಧನ್ಯವಾದಗಳು. ಇದೀಗ ಈ ವಾಸವಿ ಸ್ನೇಹಕೂಟದ ಪ್ರಚೋದಯ ಬ್ರಹ್ಮಪತ್ನಿ ಚ ವಿದ್ಮಹಿ ಮಹಾವಿದ್ಯಾಯ ಧೀಮಹಿ ತನ್ನೋ ಸರಸ್ವತಿ ಮಾತಾ ಪ್ರಚೋದಯ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲ ಟೀಚರ್ಸ್, ಮುಖ್ಯೋಧ್ಯಾಪಕರಿಗೆ ಹಾಗೂ ಟೀಚರ್ಸು ಸಿಬ್ಬಂದಿ ವರ್ಗ ಎಲ್ಲರಿಗೂ ನಮಸ್ಕಾರಗಳು ಹೇಳುತ್ತಾ, ಹಾಗೂ ಮಕ್ಕಳೇ ನಿಮ್ಗೆಲ್ಲರಿಗೂ ಜೈ ವಾಸವಿ ಶುಭಾಶಯ. ಒಂದು ಚಿಕ್ಕ ಕಿರುಪರಿಚಯ, ನಮ್ಮ ವಾಸವಿ ಸ್ನೇಹಕೂಟದ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಡ್ತೀನಿ ನಿಮಗೆ. ನಮ್ಮ ವಾಸವಿ ಸ್ನೇಹಕೂಟ 72 ಜನ ಸದಸ್ಯರಿಂದ ಈ ಒಂದು ಆರ್ಗನೈಸೇಷನ್ ಸಂಸ್ಥೆ ಸ್ಥಾಪನೆ ಆಗಿದೆ. ಇದು ಒಂದು 19 ವರ್ಷದಿಂದ ಪ್ರತಿಯೊಂದು ವರ್ಷ 75,000ದಿಂದ 1 ಲಕ್ಷ ಬುಕ್ಕುಗಳು ನಾವು 15,000ದಿಂದ 20,000 ಜನ ಸ್ಟೂಡೆಂಟ್ಸ್ಗೂ ಹಾಗೂ 162 ಸ್ಕೂಲ್ನಿಂದ 180 ಸ್ಕೂಲ್ಗಳಿಗೂ ಪ್ರತಿ ಒಂದು ವರ್ಷ ಡೈರೆಕ್ಟ್ ಗವರ್ಮೆಂಟ್ ಸ್ಕೂಲ್ಸ್, ರೂರಲ್ ಏರಿಯಾಸ್ ಹಾಗೂ ಸ್ಟೂಡೆಂಟ್ಸ್ ಡೈರೆಕ್ಟ್ ಆಗಿ ನಾವು ಹಂಚಲಿಕ್ಕೆ ಇದೊಂದು ವ್ಯವಸ್ಥೆ ಮಾಡಿಕೊಂಡು ಪ್ರತಿ ಒಂದು ವರ್ಷ ಈ ವಾಸವಿ ಸ್ನೇಹಕೂಟದ ಅಧ್ಯಕ್ಷರಾದ ಮೇನ್ ಪಿಲ್ಲರ್ ಆದ CN ಮಂಜುನಾಥ್ ಅವರ ನೇತೃತ್ವದಲ್ಲಿ ನಾವೆಲ್ಲ ನಿರ್ವಿರಾಮವಾಗಿ ಸತತವಾಗಿ ಈಗ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಇದ್ದೀರಾ ಅಲ್ವಾ? ಎಲ್ಲಿ 10th ಸ್ಟ್ಯಾಂಡರ್ಡ್ ಅವರು ಒಂಚೂರು ಕೈ ಎತ್ತಿ. 10ನೇ ತರಗತಿ ಅವರು ಬರ್ತಾ ಇರೋದು ಸರ್ ಅವ್ರು ಹೇಳ್ತಾರೆ 4 ವರ್ಷದಿಂದ ಸತತವಾಗಿ ಬುಕ್ಸ್ ತಗೊಂತ ಇರೋರು ಯಾರ್ಯಾರು ಕೈ ಎತ್ತಿ. ವೆರಿ ಗುಡ್ ಸೂಪರ್, ವೆರಿ ಗುಡ್. ನಾವು ಬುಕ್ಗಳು ಕೊಡ್ತಿದೀವಲ್ಲ, ನೀವು ಏನ್ ಮಾಡ್ತಾ ಇದ್ದೀರಾ? ಕೈ ಎತ್ತಿ. ಅಲ್ಲಿಗೆ ಕಾರಣ ಯಾರು? ಕಾಶಿಪತಿ ಫ್ಯಾಮಿಲಿ ಅವರು. ನೋಡಿ, ಒಂದು ದೊಡ್ಡ ಚಪ್ಪಾಳೆ ಅವರಿಗೆ. ಇಲ್ಲ ಸಾಲಿಲ್ಲ. ಚಟುವಟಿಕೆಗಳು ಮಾಡಿದ್ರೆ ಜೀವನದಲ್ಲಿ ಮುಂದೆ ಬರುತ್ತೆ ಅನ್ನೋದು ವಿಚಾರ ನಾನು ಸಣ್ಣದಾಗಿ ಹೇಳ್ತೀನಿ. ಓಕೆ, ಒಂದು ಪ್ರಶ್ನೆ ಮೂಲಕ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯುವರ್ ಫ್ಯೂಚರ್ ಸ್ಟಾರ್ಟ್ಸ್ ಟುಡೇ ಅಂದ್ರೆ ಇವತ್ತಿಂದ ನಿಮ್ಮ ಭವಿಷ್ಯ ಶುರು ಮಾಡ್ತಾ ಇದ್ದೀರಾ ಅಂತ ಒಂದು ಟಾಪಿಕ್. ಯಾರು ಮಾತಾಡ್ಬೇಡಿ ಆಯ್ತಾ? 7th 8th 9th 10th ದಯವಿಟ್ಟು ಇದ್ರೆ ಕೇಳಿಸ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ವಿಚಾರ. ಒಬ್ಬ ಮಕ್ಕಳಿಗೆ ಖಂಡಿತವಾಗಿಯೂ ಬೇಕಾಗಿರ್ತಕ್ಕಂಥ ವಿಚಾರ ನಾನು ಶೇರ್ ಮಾಡ್ತೀನಿ, ನನಗೆ ಗೊತ್ತಿರೋ ಆಯ್ತಾ? ಈ ಒಂದು ಸಣ್ಣ ಪ್ರಶ್ನೆ ಮೂಲಕ ಸ್ಟಾರ್ಟ್ ಮಾಡ್ತೀನಿ. ಜೀವನದಲ್ಲಿ ಯಾರು ಸಕ್ಸಸ್ ಆಗ್ಬೇಕು ಅನ್ಕೊಂಡಿದೀಯಾ ಹೇಳಿ ನೋಡೋಣ. ಅಂದ್ರೆ ಸಡನ್ ಆಗಿ ಇವಾಗ 10th 12th ಯಾವಾಗ ಬೇಕೋ ಅವಾಗ ಆಗಲ್ಲ. ನಾವು ಜಸ್ಟ್ ಬಿಗಿನ್ ಆಗ್ಬೋದು, ಅಂದ್ರೆ ಬಿಗಿನ್. ಅದಕ್ಕಾಗಿ ನೀವು ಸಿಕ್ಕಾಪಟ್ಟೆ ಕೆಲಸಗಳು ಮಾಡಬೇಕು ಒಬ್ಬ ವಿದ್ಯಾರ್ಥಿಯಾಗಿ. ಈ ವಿಚಾರವಾಗಿ ನಾನು ಹೇಳ್ಬೇಕು ಅಂದ್ರೆ, ಒಂದು ಹೆಣ್ಮಕ್ಳು ಏನ್ ಅನ್ಕೊಂಡಿರ್ತೀರಾ ಅಂದ್ರೆ, ನಾವೆಲ್ಲ ಗೌರ್ಮೆಂಟ್ ಸ್ಕೂಲಿಂದ ಬಂದಿದ್ದೀವಿ, ನಮ್ಮ ತಂದೆ ತಾಯಿ ಸಿಕ್ಕಾಪಟ್ಟೆ ಪೂರ್ ಆಗಿದ್ದಾರೆ, ತಿರ್ಗಾ ನಮ್ಗೆ ಇಲ್ಲಿ ಏನು ಕೋಚಿಂಗ್ ಯಾರು ಸಿಗ್ತಾ ಇಲ್ಲ, ನಮ್ಗೆ ಕೋಚಿಂಗ್ ಯಾರು ಕೊಡ್ತಾ ಇಲ್ಲ, ಈ ತರ ಮಕ್ಕಳೆಲ್ಲ ಅನ್ಕೊಳ್ತಾರೆ. ಆದ್ರೆ ಈ ಸಕ್ಸಸ್ಫುಲ್ ಪೀಪಲ್ ಎಲ್ಲ ಇದಾರಲ್ಲ, ಈ ಸಕ್ಸಸ್ಫುಲ್ ಆಗಿರತಕ್ಕಂಥ ಜನ, ಅವರು ಮೇನ್ ಆಗಿ ಅವ್ರ ಹತ್ರ ದುಡ್ಡಿದೆ, ಮಾತಾಡ್ಬೇಡ್ರಪ್ಪ ಅವ್ರ ಹತ್ರ, ಅದಕ್ಕೆ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಖಂಡಿತ ಅಲ್ಲ. ಮೇನ್ ಆಗಿ ಜೀವನದಲ್ಲಿ ಸಕ್ಸಸ್ ಆಗಿರ್ಬೇಕು ಅಂತ ಕೇಳಿದ್ರೆ ಅವರಲ್ಲಿರ್ತಕ್ಕಂಥ ದೃಢತೆ, ದೃಢ ಸಂಕಲ್ಪ, ಆಮೇಲೆ ಹಾರ್ಡ್ ವರ್ಕ್, ಈ ನಿಟ್ಟಿನಲ್ಲಿ ಪಾಲಿಸಬೇಕು. ಎಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು. ಬಟ್ ಅದಕ್ಕೆ ಬೇಕಾದ್ದು ತಳಹದಿ ತುಂಬಾ ಇಂಪಾರ್ಟೆಂಟ್. ಇವಾಗ ನಾವು ಡಾಕ್ಟರ್ ಆಗ್ಬೇಕು ಅನ್ಕೊಂತೀವಿ, ಬೇರೆ ಬೇರೆ ಏನೇನೋ ಆಗ್ಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ತಳಹದಿ ನಾವು ಇವಾಗ ಏನು 1ರಿಂದ 10 ನಿಮ್ಮೆಲ್ಲರ ಆಸೆಯನ್ನು ಹೊತ್ತು ಅದು ನಿಂತಿರ್ತವೆ. ಆದ್ರಿಂದ ನೀವು ಈ ಒಂದು 1ರಿಂದ 10 ಏನು ಓದ್ತಾ ಇರ್ತೀರಾ, ನೀವು ಸರ್ವತೋಮುಖ ಬೆಳವಣಿಗೆಯನ್ನ ಮಾಡ್ಕೋಬೇಕು. ನನ್ನ ಒಂದು ಕೋರಿಕೆ ಏನಪ್ಪಾ ಅಂತಂದ್ರೆ, ದಾನಿಗಳು ನೀಡುವಂತಹ ನೋಟ್ಬುಕ್ ನ ಪ್ರತಿ ಪುಟದಲ್ಲಿ ದಾನಿಗಳ ಶ್ರಮದ ಫಲ ಇರುತ್ತೆ ಮಗ. ಹಾಗಾಗಿ ಪ್ರತಿ ಪುಟವನ್ನ ಸಹ ವ್ಯರ್ಥ ಮಾಡದೆ ಅರ್ಥಪೂರ್ಣವಾಗಿ ಬಳಸಿ.
ಈ ನೋಟ್ಬುಕ್ಗಳನ್ನು ಉತ್ತಮ ರೀತಿಯಲ್ಲಿ ಬಳಸೋದ್ರ ಜೊತೆಗೆ ಶೈಕ್ಷಣಿಕವಾಗಿ ಉತ್ತಮವಾದಂತಹ ಸಾಧನೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೋರ್ತೇನೆ. ಮೂರನೇ ಕೋರಿಕೆ ಏನಪ್ಪಾ ಅಂತಂದ್ರೆ, ಇವತ್ತು ನೀವು ದಾನಿಗಳಿಂದ ಪಡೆದಿರ್ತಕ್ಕಂತಹ ಈ ನೋಟ್ಬುಕ್ಗಳನ್ನ ಮುಂದಿನ ನಿಮ್ಮ ಜೀವನದಲ್ಲಿ ಈ ಒಂದು ದಾನವನ್ನ ಮುಂದುವರಿಸಿಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ನೀವು ಬೆಳಿಬೇಕು ಅನ್ನುವಂತಹ ಒಂದು ಕೋರಿಕೆಯನ್ನ, ವಿನಂತಿಯನ್ನ ಅದರಿಂದ ಇದೊಂದೇ ನಾವು ಒಂದು ಬಂದಾಗ ನಮಗೆ ಸಮಯ ಪ್ರಜ್ಞೆ ಅನ್ನೋದನ್ನ ಚೆನ್ನಾಗಿ ನಾವು ಅಳವಡಿಸ್ಕೊಳ್ತೀವಿ. ಅದು ಸಮಯ ಪ್ರಜ್ಞೆ ನಮಗೆ ತುಂಬಾ ಇಂಪಾರ್ಟೆಂಟ್. ನೋಡಿ, ನಮ್ಮ ಶಾಲೆ ಮಕ್ಕಳು ನೋಟ್ಬುಕ್ ತಗೊಂಡು ಶಾಲೆ ಒಳಗಡೆ ಬಂದು ತರಗತಿ ಒಳಗಡೆ ಕೂತ್ಕೊಂಡು ಯಾರು ಬರ್ಬಾರ್ದು. ಹೇಳ್ದಾಗ ಮುಂದೆ ಕೊಡ್ಬೇಕು, ಕಟ್ಟದಾಗ ಕೊಟ್ಕೊಡು. ನಾವೆಲ್ಲ ಯಾವ ಎತ್ಕೊ ಹೋಗ್ಬೇಕು, ಒಳಗಡೆ ಸೆಲೆಂಡ್ ಕೊಡ್ಬೇಕು. ಈಗ ನೋಟ್ಬುಕ್ಕಿಗೆ ಕ್ಲಾಸ್ ವೈಸ್ ಕರಿತೀವಿ, ಅದೇ ರೀತಿ ಬರಬೇಕು. ಸಾಲ ಬಂದು ಕುಶವಾಗಿ ಆಲೋಚನೆ ಮಾಡಿ ಮಕ್ಕಳ ಬೆಳವಣಿಗೆಗೆ ಬೇಕಾಗಿರುವಂಥ ಒಂದು ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿದಂಥ ಬೆಂಗಳೂರಿನ ಈ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ಸೇವಾ ಸಂಕಲ್ಪದ ಕಡೆಯಿಂದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮ ಅಂದರೆ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡುವಂಥದ್ದು. ಒಂದು ಭಾಗ ಸರ್ಕಾರ ಕೊಡುತ್ತೆ, ಮುದ್ರಿತ ಪುಸ್ತಕಗಳನ್ನು ಸರ್ಕಾರ ಕೊಡುತ್ತೆ. ಇನ್ನು ಬರೆಯುವಂಥ ಪುಸ್ತಕಗಳನ್ನು, ಇತರೆ ಸಾಮಗ್ರಿಗಳನ್ನು ಕೊಡುವಂಥ ಒಂದು ಆಲೋಚನೆ ಇಟ್ಕೊಂಡು ಇಡೀ ಕರ್ನಾಟಕದಲ್ಲಿ ಬಹಳಷ್ಟು ಶಾಲೆಗಳಿಗೆ ಈ ಪುಸ್ತಕ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ, ಮಕ್ಕಳಿಗೆ ಪ್ರೇರಣೆಯನ್ನು ಕೊಡ್ತಾ, ಮಾರ್ಗದರ್ಶನ ಮಾಡಿಸ್ಕೊಂಡು ಬರ್ತಾ ಇದ್ದಾರಲ್ಲ, ಈ ಸಂಸ್ಥೆಗೆ ತುಂಬ ಚಿರಋಣಿಯಾಗಿರುವಂಥ ಒಂದು ಅವಕಾಶ ಇದೆ. ಈ ಒಂದು ಸಂದರ್ಭದಲ್ಲಿ ಬಂದು ಮಕ್ಕಳಿಗೆಲ್ಲ ಪ್ರೇರಣೆ ಕೊಟ್ಟು ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ